ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ಇರುತ್ತದೆ. ದಿನಾಂಕ 12/2/2026. ದೈನಂದಿನ ಸುದ್ದಿಗಳಾಗಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ವಲ್ಪ ವಾಯ್ಸ್ ಬರ್ತಾಯಿದೆ ಅಂದರೆ ಎಕೋ ಬರ್ತಾಯಿದ್ರೆ ನಾವು ಸ್ವಲ್ಪ ಬೇರೆ ಕಡೆ ಇದ್ದೀನಿ, ಅದಕ್ಕಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ. PSI ಅದೇ ರೀತಿಯಾಗಿ PC, PSI, FD, SD ಒಂದು ಪೊಲೀಸ್ ಪರೀಕ್ಷೆ ಎಕ್ಸಾಮ್ಗಳಿಗೆ ಸಂಬಂಧಿಸಿದಂಥ ಯಾರ್ಯಾರು ಎಕ್ಸಾಮ್ ತಯಾರು ನಡೆಸ್ತಿದ್ರೋ ಅವರು ಎಲ್ಲರಿಗೂ ಈ ಒಂದು ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ನೋಡಿಕೊಳ್ಬೇಕಾಗ್ತದ. ಅದಕ್ಕಾಗಿ ನೋಡಿಕೊಳ್ಳೋಣ. 12ನೇ ತಾರೀಕು ಐತೆ ನೋಡ್ರಿ ಇವತ್ತಿಂದು. ಹಾಗಾದ್ರೆ ಬನ್ನಿ, ಮೊದಲನೇದಾಗಿ ರಾಷ್ಟ್ರೀಯ ಹಾಡು ಬಗ್ಗೆ ನ್ಯೂಸಲ್ಲಿ ಹೇಳಲಾಗಿತ್ತು. ನ್ಯಾಷನಲ್ ಸಾಂಗ್. ಇತ್ತೀಚೆಗೆ ಕೇಂದ್ರ ಗೃಹ ಸಚಿವಾಲಯವು ಹೊರಡಿಸಿದ ಹೊಸ ಆದೇಶದ ಪ್ರಕಾರ ವಂದೇ ಮಾತರಂ ರಾಷ್ಟ್ರೀಯ ಹಾಡಿನ ಒಂದು ಪೂರ್ಣ ಆವೃತ್ತಿಯನ್ನು ಹಾಡಲು ನಿಗದಿಪಡಿಸಲಾದ ಸಮಯ ಎಷ್ಟು? ಅಂದರೆ ಈ ಒಂದು ವಂದೇ ಮಾತರಂನ ಈ ಒಂದು 6 ಚರಣಗಳನ್ನು ಹಾಡಲು ನಿಗದಿಪಡಿಸಲಾದ ಒಂದು ಸಮಯ ಎಷ್ಟು ಅಂತ ನ್ಯೂಸಲ್ಲಿ ಈ ಒಂದು ರಾಷ್ಟ್ರೀಯ ಹಾಡು ಬಗ್ಗೆ ಸಂಬಂಧಿಸಿದಂಥ ಆರ್ಟಿಕಲ್ ಬಂದಿತ್ತು ನೋಡಿ, ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 3 ನಿಮಿಷ 10 ಸೆಕೆಂಡುಗಳು. ಅಂದರೆ ಈ ಒಂದು ವಂದೇ ಮಾತರಂ ಈ ಒಂದು ರಾಷ್ಟ್ರೀಯ ಹಾಡಿದೆಯಲ್ಲ, ಆ ಒಂದು ಹಾಡಿನ ಒಂದು 6 ಚರಣಗಳನ್ನು ಹಾಡಲು 3 ನಿಮಿಷ 10 ಸೆಕೆಂಡುಗಳವರೆಗೂ ಈ ಒಂದು ಸಮಯವನ್ನು ನಿಗದಿಪಡಿಸಲಾಗಿದೆ. ಹಾಗಾದರೆ ಬನ್ನಿ ಇದರ ಬಗ್ಗೆ ನೋಡಿಕೊಳ್ಳೋಣ. ಸರಿಯಾದ ಉತ್ತರ 3 ನಿಮಿಷ 10 ಸೆಕೆಂಡುಗಳು. ಸುದ್ದಿ ಏನಿತ್ತಪ್ಪ ಅಂತಂದರೆ, ಕೇಂದ್ರ ಗೃಹ ಸಚಿವಾಲಯವು ಈ ಒಂದು ಬಂಕಿಂ ಚಂದ್ರ ಚಟರ್ಜಿ ಅವರ ಮೂಲ ರಚನೆಯ ಎಲ್ಲ 6 ಚರಣಗಳನ್ನು ಸರ್ಕಾರಿ ಸಮಾರಂಭಗಳಲ್ಲಿ ಹಾಡುವುದನ್ನು ಕಡ್ಡಾಯಗೊಳಿಸಿದೆ. ಅದು ಬಂಕಿಂ ಚಂದ್ರ ಚಟರ್ಜಿ ಅವರ ಈ ಒಂದು ಏನಿದೆ ಈ ಒಂದು ರಾಷ್ಟ್ರೀಯ ಹಾಡು ವಂದೇ ಮಾತರಂ ಗೀತೆಯನ್ನು 6 ಚರಣಗಳನ್ನು ಸರ್ಕಾರಿ ಸಮಾರಂಭಗಳಲ್ಲಿ ಹಾಡುವುದನ್ನು ಏನು ಮಾಡಿದ್ದಾರೆ, ಕಡ್ಡಾಯ ಮಾಡಿದ್ದಾರೆ ನೋಡ್ರಿ. ಅದರ ಜೊತೆಗೆ ಇದರ ಹಿನ್ನೆಲೆ ನೋಡೋದಾದರೆ, ನೆಹರು ಸರ್ಕಾರದ ಅವಧಿಯಲ್ಲಿ ಜಾತ್ಯತೀತ ಮನವಿಗಾಗಿ ಕೊನೆಯ 4 ಚರಣಗಳನ್ನು ಕೈಬಿಡಲಾಗಿತ್ತು. ಇದುವರೆಗೂ ಬರೀ 2 ಚರಣಗಳನ್ನು ಹಾಡಲಾಗುತ್ತಿತ್ತು, 4 ಚರಣಗಳನ್ನು ಕೈಬಿಡಲಾಗಿತ್ತು. ಈಗ 150ನೇ ವಾರ್ಷಿಕೋತ್ಸವದ ಅಂಗವಾಗಿ ಇದನ್ನು ಮರುಜಾರಿಗೊಳಿಸಲಾಗಿದೆ ನೋಡಿ. ಈ ಒಂದು ವಂದೇ ಮಾತರಂ ಗೀತೆ ಬಂದು ಎಷ್ಟು ವರ್ಷ ಆಗಿದೆ? 150 ವಾರ್ಷಿಕೋತ್ಸವ ಆಗಿದೆ. ಆ ಒಂದು ವಾರ್ಷಿಕೋತ್ಸವ ಸಲುವಾಗಿ ಏನು ಮಾಡಿದ್ದಾರೆ, 6 ಚರಣಗಳನ್ನು ಹಾಡಬೇಕಂತ ಕಡ್ಡಾಯ ಮಾಡಿದ್ದಾರೆ ನೋಡ್ರಿ. 1875 ಏನು ಮಾಡಿದರು, ಮೊದಲು ಬಂದಿತ್ತು 1875ರಿಂದ 2025ರವರೆಗೂ ಟೋಟಲ್ 150 ವರ್ಷಗಳಾಗಿದ್ದಾವೆ. ಇದರ ಜೊತೆಗೆ ಇದರ ನಿಯಮಗಳು ಕೂಡ ನೀಡಲಾಗಿದೆ. ಹಾಡುವಾಗ ಎದ್ದು ನಿಲ್ಲುವುದು ಕಡ್ಡಾಯವಾಗಿ ಮಾಡಲಾಗಿದೆ ನೋಡಿ. ಹಾಡುವಾಗ ಎಲ್ಲರೂ ಎದ್ದು ನಿಲ್ಲುಕೊಳ್ಳಬೇಕು. ಸಿನಿಮಾ ಮತ್ತು ನ್ಯೂಸ್ ರೀಲ್ಗಳಲ್ಲಿ ಅವುಗಳನ್ನು ಹೊರತುಪಡಿಸಿ ಎಲ್ಲ ಕಡೆ ಏನು ಮಾಡ್ಬೇಕಂದ್ರೆ ಈ ಒಂದು ರಾಷ್ಟ್ರೀಯ ಹಾಡು ವಂದೇ ಮಾತರಂ ಮಾಡುವಾಗ ಎಲ್ಲರೂ ಎದ್ದು ನಿಂತುಕೊಳ್ಳಬೇಕು. ಅದರ ಜೊತೆಗೆ ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಹಾಡು ಎರಡನ್ನು ನುಡಿಸುವಾಗ ಮೊದಲ ವಂದೇ ಮಾತರಂ ನುಡಿಸಬೇಕಾಗ ನೋಡ್ರಿ. ಈ ಒಂದು ರಾಷ್ಟ್ರೀಯ ಗೀತೆ ಮತ್ತು ರಾಷ್ಟ್ರೀಯ ಹಾಡನ್ನು ಏನಿದೆ ಅವೆರಡೂ ಒಂದು ಹಾಡನ್ನು ಹಾಡುವಾಗ ವಂದೇ ಮಾತರಂ ಗೀತೆಯನ್ನು ಕಡ್ಡಾಯವಾಗಿ ನುಡಿಸಬೇಕು. ಶಾಲೆ ಮತ್ತು ಕಾಲೇಜುಗಳಲ್ಲಿ ಕಡ್ಡಾಯಗೊಳಿಸಲಾಗಿದೆ ನೋಡಿ. ಸ್ಟ್ರಾಟಜಿಯಲ್ಲಿ ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಹಾಡು ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಇದೆ ನೋಡಿ. ಈ ಒಂದು ರಾಷ್ಟ್ರೀಯ ಹಾಡು ವಂದೇ ಮಾತರಂ, ಯಾವುದು ರಾಷ್ಟ್ರೀಯ ಹಾಡು ಏನಿದೆ ವಂದೇ ಮಾತರಂ ಇದೆ ನೋಡಿ. ಇದರ ಒಂದು ರಚನಾಕಾರರು ಯಾರಂದರೆ ಬಂಕಿಂ ಚಂದ್ರ ಚಟರ್ಜಿ ಅವರು ಇದರ ರಚನಾಕಾರರು. ಇದರ ಮೂಲ ಏನಂದರೆ ಆನಂದ ಮಠದಿಂದ ಎರವಲು ಪಡೆಯಲಾಗಿದೆ. ಅಂದರೆ 1882ರಲ್ಲಿ ಏನು ಮಾಡ್ತಾರಂದರೆ ಬಂಕಿಂ ಚಂದ್ರ ಚಟರ್ಜಿ ಅವರು ತಮ್ಮ ಒಂದು ಕೃತಿಯಾಗಿರುವ ಆನಂದ ಮಠದಿಂದ ಈ ಒಂದು ರಾಷ್ಟ್ರೀಯ ಹಾಡನ್ನು ತೆಗೆದುಕೊಳ್ಳುತ್ತದೆ. ಇದರ ಮೂಲ ಆನಂದ ಮಠ ನೋಡ್ರಿ. ರಚನೆ ಆದ ವರ್ಷ ಯಾವಾಗಂದರೆ 1875 ನವೆಂಬರ್ 7ನೇ ತಾರೀಕು ಇದು ರಾಷ್ಟ್ರೀಯ ಹಾಡು ಏನಿದೆ ರಚನೆ ಆಗಿದೆ ನೋಡಿ. ಇದು ಪ್ರಥಮ ಗಾಯನ ಮಾಡಿದ್ದು ಯಾವಾಗಂದರೆ 1896ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಒಂದು ಕಲ್ಕತ್ತಾ ಅಧಿವೇಶನದಲ್ಲಿ ಈ ಹಾಡನ್ನು ಹಾಡಲಾಗುತ್ತದೆ. 1896ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರೀಯ ಹಾಡನ್ನು ಹಾಡಲಾಗುತ್ತದೆ ನೋಡ್ರಿ. ಅದೇ ರೀತಿಯಾಗಿ ಈ ಒಂದು ರಾಷ್ಟ್ರಗೀತೆ ಯಾವುದು ಜನಗಣ ಮನ ಇದೇನಂದರೆ ನಮ್ಮ ಭಾರತ ದೇಶದ ರಾಷ್ಟ್ರಗೀತೆ ಆಗಿದೆ ನೋಡ್ರಿ. ಇದರ ಒಂದು ರಚನಾಕಾರರು ಯಾರಪ್ಪ ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಇದರ ಒಂದು ರಚನಾಕಾರರಾಗಿದ್ದಾರೆ. ಇದರ ಒಂದು ಅವಧಿ ಎಷ್ಟಂದರೆ 52 ಸೆಕೆಂಡುಗಳು ಇದ್ದಾವೆ. ಪ್ರಥಮ ಗಾಯನ ಮಾಡಿದ್ದು 1911ರಲ್ಲಿ ಕಲ್ಕತ್ತಾ ಅಧಿವೇಶನದಲ್ಲಿ ಇದನ್ನು ಹಾಡಲಾಗುತ್ತದೆ. ಇಲ್ಲಿ ನೋಡಿ
ಅಂದರೆ ಈ ಒಂದು ರವೀಂದ್ರನಾಥ್ ಟ್ಯಾಗೋರ್ ಅವರು 1896ರಲ್ಲಿ ರಾಷ್ಟ್ರೀಯ ಹಾಡು ಹಾಡಿರ್ತಾರೆ. ಈ ಒಂದು ಕಲ್ಕತ್ತಾ ಅಧಿವೇಶನದಲ್ಲಿ ರಾಷ್ಟ್ರೀಯ ಗೀತೆ ಹಾಡಿರ್ತಾರೆ ನೋಡ್ರಿ. 1911ರಲ್ಲಿ ರಾಷ್ಟ್ರೀಯ ಗೀತೆಯನ್ನು ಹಾಡಿರ್ತಾರೆ ಕಲ್ಕತ್ತಾ ಅಧಿವೇಶನದಲ್ಲಿ. ಮುಂದಿನ ಒಂದು ವಿಷಯಕ್ಕೆ ಹೋಗೋಣ. ಎರಡನೇ ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇದೆ. 60 ವರ್ಷಗಳ ಹಿಂದೆ ಚಂದ್ರನ ಮೇಲೆ ಇಳಿದು ನಾಪತ್ತೆಯಾಗಿದ್ದ ಸೋವಿಯತ್ ಒಕ್ಕೂಟದ ಯಾವ ಬಾಹ್ಯಾಕಾಶ ನೌಕೆಯನ್ನು ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆ ಅಥವಾ AI ಅಂತ ಹೇಳ್ಬೋದು ಅದನ್ನು ಬಳಸಿಕೆಯಿಂದ ಪತ್ತೆ ಹಚ್ಚಲಾಗಿದೆ. ಸೋವಿಯತ್ ಒಕ್ಕೂಟ ಅಂದರೆ ರಷ್ಯಾ ದೇಶ, USSR ಅಂತ ಹೇಳ್ತೀವಿ. USSR ಅಂತ ಕರಿತಿದ್ರು ಅವಾಗ ರಷ್ಯಾ ದೇಶವನ್ನು. ಇದನ್ನು ಸೋವಿಯತ್ ಒಕ್ಕೂಟ ಅಂತ ಹೇಳ್ಬೋದು. 60 ವರ್ಷಗಳಿಂದ ಏನು ಮಾಡಿದೆ ಅಂದರೆ ಚಂದ್ರ ಮೇಲೆ ಇಳಿದು ನಾಪತ್ತೆ ಆಗಿತ್ತು. ಈ ಒಂದು ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ AI ತಂತ್ರಜ್ಞಾನ ಬಳಸಿಕೆಯಿಂದ ಅದನ್ನು ಪತ್ತೆ ಮಾಡಿದ್ದಾರೆ. ಅದರ ಹೆಸರೇನಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಲೂನಾ 9. ಸರಿಯಾದ ಉತ್ತರ ಲೂನಾ 9 ನೋಡಿ. ಪತ್ತೆ ಹಚ್ಚಿದ ತಂತ್ರಜ್ಞಾನ ಯಾವುದಪ್ಪ ಅಂತಂದರೆ ಎಲ್ಲೋ ಇಟ್. ಯು ಓನ್ಲಿ ಲುಕ್ ಒನ್ಸ್ ಎಂಬ ಒಂದು ಪೂರ್ಣ ವಾಕ್ಯ ನೀಡುತ್ತೆ ನೋಡಿರಿ. ಎಲ್ಲೋ ಅಂದರೆ ಲೋ ಅಂದರೆ ಯು ಓನ್ಲಿ ಲುಕ್ ಒನ್ಸ್ ಅಂತ ಹೇಳ್ಬೋದು ಎಂಬ ಒಂದು ಅಲ್ಗಾರಿದಮ್ ಅನ್ನು ಬಳಕೆ ಮಾಡಿಕೊಂಡು ಇದನ್ನು ಪತ್ತೆ ಹಚ್ಚಲಾಗಿದೆ. ಇದರ ಒಂದು ದತ್ತಾಂಶ ನಾಸಾದ ಲೂನಾರ್ ರಿಕಗ್ನೈಸೇಷನ್ ಆರ್ಬಿಟರ್ ಚಿತ್ರಗಳನ್ನು ನೀಡಿದೆ. ಇದರ ಒಂದು ಇತಿಹಾಸ ನೋಡೋದಾದರೆ ಫೆಬ್ರವರಿ 3, 1966ರಲ್ಲಿ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಮೊದಲ ನೌಕೆ ಏನಾಗಿದೆ ಅಂತ ಹೇಳ್ಬೋದು ನಾವು. 1966ರಲ್ಲಿ ಫೆಬ್ರವರಿ 3ನೇ ತಾರೀಕು ಏನು ಮಾಡಿರ್ತಾರೆ ಅಂದರೆ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗನ್ನು ಮಾಡಿದ ಮೊದಲ ನೌಕೆ ಆಗಿದೆ ನೋಡಿ, ಲೂನಾರ್ 9. ಇದರ ಒಂದು ಮಹತ್ವ ಚಂದ್ರನ ಮೇಲ್ಮೈಯಿಂದ ಭೂಮಿಗೆ ಮೊದಲ ಬಾರಿಗೆ ಛಾಯಾಚಿತ್ರಗಳನ್ನು ಕಳಿಸಿದಂಥ ವಿಶೇಷತೆಯನ್ನು ಪಡೆದುಕೊಂಡಿದೆ ಹೇಳ್ಬೋದು. ಲೂನಾರ್ 9 ಇದರ ಒಂದು ಮಹತ್ವವಾಗಿದೆ ನೋಡಿ. ಸ್ಟ್ರಾಟಜಿಕ್ನಲ್ಲಿ ಬಾಹ್ಯಾಕಾಶದ ಪ್ರಮುಖ ಮೈಲುಗಳ ಬಗ್ಗೆ ನೀಡಿದ್ದಾರೆ. 1957ರಲ್ಲಿ ಏನಾಯ್ತಂದರೆ ಮೊದಲ ಕೃತಕ ಉಪಗ್ರಹವನ್ನು ನೀಡಲಾಯಿತು. ಯಾವುದು? ಸ್ಪುಟ್ನಿಕ್ 1 ಅಂತ ಹೇಳ್ಬೋದು. ಸ್ಪುಟ್ನಿಕ್ 1 ಇದು ಸೋವಿಯತ್ ಒಕ್ಕೂಟ ಆರಿಸ್ತದ, ಅಂದರೆ ಇದು ರಷ್ಯಾ ದೇಶ ಆರಿಸ್ತದ ಅಂತ ಹೇಳ್ಬೋದು, ರಷ್ಯಾ ದೇಶ. ಅದೇ ರೀತಿಯಾಗಿ 1961ರಲ್ಲಿ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಮಾನವ ಯಾರು? ಯೂರಿ ಗಗರಿನ್. ಇವರು ಒಂದು ಸಾಧನೆ ಯಾವ ಮಾಡಿದ್ದಾರೆ? 1961ರಲ್ಲಿ ಇವರೊಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನಂತರದಲ್ಲಿ 1969ರಲ್ಲಿ ನಾವು ನೋಡ್ತೀವಿ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ ಯಾರು? ನೀಲ್ ಆರ್ಮ್ಸ್ಟ್ರಾಂಗ್. ಅಪೋಲೋ 11 ಮೂಲಕ ಏನು ಮಾಡ್ತಾರೆ ಅಂದರೆ ಚಂದ್ರನ ಮೇಲೆ ಮೊಟ್ಟ ಮೊದಲ ಬಾರಿಗೆ ಕಾಲಿಟ್ಟಂಥ ವ್ಯಕ್ತಿ ಯಾರಂದರೆ ನೀಲ್ ಆರ್ಮ್ಸ್ಟ್ರಾಂಗ್. ಯಾವಾಗ? 1969ರಲ್ಲಿ ಕಾಲಿಡ್ತಾರೆ. ಅದೇ ರೀತಿಯಾಗಿ 2023ರ ಒಂದು ಮೈಲುಗಲ್ಲು ನೋಡೋದಾದರೆ ಭಾರತ ಒಂದು ಸಾಧನೆ ಮಾಡಿದೆ. ಅದು ಯಾವುದಂದರೆ ಚಂದ್ರಯಾನ 3. ಇದು ದಕ್ಷಿಣ ಧ್ರುವದ ಬಳಿ ಇಳಿಸಿದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ದೇಶ ಪಾತ್ರವಾಗಿದೆ ನೋಡಿ. ಈ ಒಂದು ಭಾರತದ ಸಾಧನೆ ಆಗಿದೆ. ಇದು 2023ರಲ್ಲಿ ಆಗಸ್ಟ್ 23ನೇ ತಾರೀಕು ಇದನ್ನು ಚಂದ್ರ ಮೇಲೆ ದಕ್ಷಿಣ ಧ್ರುವದ ಮೇಲೆ ಇಳಿಸಲಾಯಿತು. ಇದು ಸ್ಟ್ರಾಟಜಿಗೆ ಸಂಬಂಧಿಸಿದಂಥ ಮಾಹಿತಿ ಇದೆ. ಮೂರನೇ ಒಂದು ಸುದ್ದಿ ಹೋಗೋಣ. ಮೂರನೇ ಒಂದು ಸುದ್ದಿ, ಕರ್ನಾಟಕದಲ್ಲಿ ನವಜಾತ ಶಿಶು ಮರಣ ದರವನ್ನು ತಗ್ಗಿಸಲು ಆಶಾ ಕಾರ್ಯಕರ್ತೆಯರ ಮನೆ ಭೇಟಿ ಅವಧಿಯನ್ನು 42 ದಿನಗಳಿಂದ ಎಷ್ಟು ತಿಂಗಳುಗಳಿಗೆ ಹೆಚ್ಚಿಸಲಾಗಿದೆ. ಈ ಒಂದು ಶಿಶು ಮರಣ ದರವನ್ನು ಕಡಿಮೆ ಮಾಡುವ ಸಲುವಾಗಿ ಏನು ಮಾಡಿದ್ದಾರೆ ಅಂದರೆ ಆಶಾ ಕಾರ್ಯಕರ್ತರಿಗೆ ಮನೆ ಭೇಟಿ ಮಾಡಿದ ಅವಧಿಯನ್ನು 42 ದಿನಗಳಿಂದ ಎಷ್ಟು ತಿಂಗಳಿಗೆ ಜಾಸ್ತಿ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, 6 ತಿಂಗಳು. 15 ತಿಂಗಳು ನೋಡಿ. ಆಪ್ಷನ್ಸ್ ಡಿ 15 ತಿಂಗಳವರೆಗೂ ವಿಸ್ತರಣೆ ಮಾಡಿದ್ದಾರೆ. ಇದರ ಒಂದು ಗುರಿ ಇದೆ, ಪ್ರತಿ 1,000 ಜೀವಂತ ಜನನಗಳಿಗೆ ಮರಣ ದರವನ್ನು 9ಕ್ಕೆ ಇಳಿಸುವುದು ಇದರ ಒಂದು ಗುರಿಯಾಗಿದೆ ನೋಡಿ. ಶಿಶು ಮರಣ ದರವನ್ನು ಕಡಿಮೆ ಮಾಡುವುದು ಇದರ ಒಂದು ಉದ್ದೇಶವಾಗಿದೆ. 1000 ಜೀವಂತ ಜನನದ ಮರಣ ದರವನ್ನು 9ಕ್ಕೆ ಇಳಿಸುವುದು ಇದರ ಒಂದು ಗುರಿಯಾಗಿದೆ. ಪ್ರಸ್ತುತ 14ಕ್ಕಿದೆ, ಈಗ ಕಡಿಮೆ ಮಾಡೋದು ಇದರ ಒಂದು ಗುರಿಯಾಗಿದೆ ನೋಡಿ. 14ರಿಂದ 9ಕ್ಕೆ ಇಳಿಸೋದು ಗುರಿ. ಕ್ರಮಗಳು ಯಾವ ರೀತಿಯಾಗಿರ್ತವೆ ಅಂದರೆ ಹೋಮ್ ಬೇಸ್ಡ್ ಯಂಗ್ ಚೈಲ್ಡ್ ಕೇರ್ ಅಡಿಯಲ್ಲಿ ಮಗುವಿಗೆ ಬೆಳವಣಿಗೆಯನ್ನು 15 ತಿಂಗಳವರೆಗೆ ಗಮನಿಸುವುದು ಇವರ ಒಂದು ಮುಖ್ಯ ಕಾರ್ಯ ಆಗಿರ್ತದೆ. ಯಾರ್ದು? ಆಶಾ ಕಾರ್ಯಕರ್ತೆಯವ್ರದ್ದು ಇವರ ಒಂದು ಕಾರ್ಯ ಆಗಿರುತ್ತೆ ನೋಡ್ರಿ. ಪ್ರತಿ ಮನೆಗೆ ಹೋಗಿ ಭೇಟಿ ನೀಡಿಗೆಸಿಂದ 15 ತಿಂಗಳವರೆಗೆ ಏನು ಮಾಡ್ಬೇಕಂದ್ರೆ ಮಗುವಿಗೆ ಬೆಳವಣಿಗೆಯನ್ನು ಗಮನಿಸಬೇಕಾಗ್ತದೆ.
ಅಂಕಿಅಂಶಗಳ ಪ್ರಕಾರ ಮೈಸೂರು ಜಿಲ್ಲೆಯು ಅತಿ ಹೆಚ್ಚು ಶಿಶು ಮರಣವನ್ನು ಹೊಂದಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಅತಿ ಕಡಿಮೆ ಶಿಶು ಮರಣ ವರದಿಯಾಗಿದೆ ನೋಡಿ. ಅತಿ ಹೆಚ್ಚು ಶಿಶು ಮರಣ ಹೊಂದಿರುವಂಥ ಒಂದು ಜಿಲ್ಲೆ ಯಾವುದಂದರೆ ಅದು ಮೈಸೂರು. ಅತಿ ಕಡಿಮೆ ಒಂದು ಶಿಶು ಮರಣ ದರ ಹೊಂದಿರುವಂಥ ಜಿಲ್ಲೆ ಯಾವುದಂದರೆ ಬೆಂಗಳೂರು ಗ್ರಾಮಾಂತರ. ಇದರ ವಿಶೇಷತೆ ಏನಪ್ಪ ಅಂತಂದರೆ ಜನನದ 1 ಗಂಟೆ ಒಳಗೆ ಎದೆಹಾಲು ಉಣಿಸುವುದು ಕಡ್ಡಾಯ ಮಾಡಲಾಗಿದೆ. ಈ ಒಂದು ಮಗು ಜನನವಾದರೆ 1 ಗಂಟೆ ಒಳಗೆ ಎದೆಹಾಲು ಉಣಿಸುವುದು ಕಡ್ಡಾಯ ಆಗಿದೆ ನೋಡಿ. ಅತಿ ಹೆಚ್ಚು ಶಿಶು ಮರಣ ಹೊಂದಿರುವುದು ಯಾವುದು? ಮೈಸೂರು. ಅತಿ ಕಡಿಮೆ ಬೆಂಗಳೂರು ಗ್ರಾಮಾಂತರ. ಇದು ಇಂಪಾರ್ಟೆಂಟ್ ಆಯ್ತು ನೋಡ್ರಿ. ಸ್ಟ್ಯಾಟಿಕ್ ಜಿಕೆಯಲ್ಲಿ ಪ್ರಮುಖ ಆರೋಗ್ಯ ಸೂಚಕಗಳು ಕೂಡ ನೀಡಿದ್ದರು. IMR ಕೊಟ್ಟಿದ್ದಾರೆ. ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೀವಿ. ಅಂದರೆ ಪ್ರತಿ 1000 ಜೀವಂತ ಜನನಗಳಿಗೆ 1 ವರ್ಷದೊಳಗಿನ ಮರಣ ಹೊಂದುವ ಶಿಶುಗಳ ಸಂಖ್ಯೆ ಅಂತ ಹೇಳ್ಬೋದು ನಾವು. ಅದಕ್ಕೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಕರೀತಾರೆ. ಎರಡನೇದಾಗಿ ಬರ್ತದೆ MMR ಮಾರ್ಟನರಲ್ ಮಾರ್ಟಾಲಿಟಿ ರೇಟ್ ಅಂತ ಕೇಳ್ತೀವಿ. ಪ್ರತಿ 1,00,000 ಹೆರಿಗೆಗಳಿಗೆ ಮರಣ ಹೊಂದುವ ತಾಯಂದಿರ ಸಂಖ್ಯೆಯನ್ನು ಈ MMR ಅಂತ ಕರೀತಾರೆ. ಅದೇ ರೀತಿಯಾಗಿ ಆಶಾ ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಅಂದರೆ ಗ್ರಾಮೀಣ ಆರೋಗ್ಯ ಸೇವೆಯ ಕೊಂಡಿಯಾಗಿದ್ದಾರೆ ಇವರು. ಆಶಾ ಎಂಬ ಒಂದು ಕಾರ್ಯಕರ್ತರಂತ ಹೇಳ್ಬೋದು. ಆಶಾ ಕಾರ್ಯಕರ್ತರು ಮಕ್ಕಳಿಗೆ ಒಳ್ಳೆಯ ರೀತಿಯ ಪೋಷಣೆಯನ್ನು ಮಾಡಬೇಕಾಗಿರ್ತದೆ. ಅಂಗನವಾಡಿಯಲ್ಲಿ ಕಂಡು ಬರ್ತದೆ ನೋಡ್ರಿ ಆಶಾ ಕಾರ್ಯಕರ್ತರು. 4ನೇ ಒಂದು ನ್ಯೂಸ್ ಬಂದಿತ್ತು, ಸಂವಿಧಾನಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇದೆ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ವಿಶೇಷ ತೀವ್ರ ಪರಿಷ್ಕರಣೆಯ ಪ್ರಕ್ರಿಯೆಯು ಮತದಾರರ ಪಟ್ಟಿಗೆ ಸಂಬಂಧಿಸಿದ್ದಾಗಿದೆ. ಇದು ಯಾವ ರಾಜ್ಯದ ವಿಧಾನಸಭಾ ಚುನಾವಣೆಗೆ ಸಿದ್ಧತೆಯಾಗಿದೆ ಅಂತ ಹೇಳ್ಬೋದು ನಾವು. ಅಂದರೆ ಯಾವ ರಾಜ್ಯದಲ್ಲಿ ಈಗ ಚುನಾವಣೆ ನಡೆಸುವ ಒಂದು ವಿಧಾನಸಭಾ ಚುನಾವಣೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ ಬಿ ನೋಡಿ. ಬಿಹಾರ್ನಲ್ಲಿ ಈ ಒಂದು ವಿಶೇಷ ತೀವ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಇದರ ಬಗ್ಗೆ ನೋಡೋದಾದರೆ ವಿವಾದ ಉಂಟಾಗಿದೆ ಇಲ್ಲಿ. ಇಂದಿನ ಒಂದು ಪ್ರಕ್ರಿಯೆಗೆ ಸಂಬಂಧಿಸಿದಂತಾಗಿದೆ ನೋಡಿ ವಿವಾದ ಏನಾಗಿದೆ ಅಂದರೆ, ಚುನಾವಣಾ ಆಯೋಗವು 2026ರ ಒಂದು SIR ಪ್ರಕ್ರಿಯೆಯನ್ನು ಕೇವಲ 3 ತಿಂಗಳಲ್ಲಿ ಪೂರ್ಣಗೊಳಿಸಿದೆ. ಇವು 2023 ವರ್ಸಸ್ 2025ಕ್ಕೆ ನೋಡಿದರೆ 2003ರಲ್ಲಿ ಈ ಒಂದು ಪ್ರಕ್ರಿಯೆ 6 ತಿಂಗಳು ಬೇಕಾಗಿರ್ತದೆ. ಆಗ ಹಳೆಯ ಒಂದು ಎಪಿಕ್ ಕಾರ್ಡ್ಗಳನ್ನು ಆಧಾರವಾಗಿ ಬಳಸಲಾಗಿತ್ತು. ಆ ಒಂದು 6 ತಿಂಗಳಿಗೆ ಏನಂದರೆ 2003ರಲ್ಲಿ ಈ ಒಂದು ಪ್ರಕ್ರಿಯೆ ಮಾಡ್ಬೇಕಂದ್ರೆ ಬರೀ 6 ತಿಂಗಳು ಬೇಕಾಗಿರ್ತದೆ. ಆ ಒಂದು ಸಮಯದಲ್ಲಿ ಹಳೆಯ ಎಪಿಕ್ ಕಾರ್ಡ್ಗಳನ್ನು ಬಳಕೆ ಮಾಡಿರ್ತಾರೆ. ಈಗ ಏನು ಆಯೋಗದ ವರದಿ, ಈ ಆಯೋಗದ ವಾದ ಏನಪ್ಪ ಅಂತಂದರೆ, ಎಪಿಕ್ ಕಾರ್ಡ್ಗಳು ಇಂದಿನ ಪಟ್ಟಿಯ ಭಾಗವನ್ನು ಆಧಾರವಾಗಿರಿಸಿಕೊಂಡು ಹೊಸ ಪರಿಷ್ಕರಣೆ ಅವುಗಳನ್ನು ಆಧಾರವಾಗಿ ಬದಲಾಯಿಸಲಾಗುವುದಿಲ್ಲ ಎಂಬುದು ಈ ಒಂದು ಚುನಾವಣಾ ಆಯೋಗದ ಒಂದು ವಾದ ಆಗಿದೆ ಅಂತ ಹೇಳ್ಬೋದು. ಅಂದರೆ ಹಳೆಯ ಒಂದು ಏನಿದೆ ಎಪಿಕ್ ಕಾರ್ಡ್ಗಳನ್ನು ಬಳಸಿಗೆಸಿಂದ ಈ ಒಂದು ಇಂದಿನ ಪಟ್ಟಿಯನ್ನು ಭಾಗವಾಗಿ ಇಟ್ಟುಕೊಂಡು ಹೊಸ ಪರಿಷ್ಕರಣೆ ಅವುಗಳನ್ನು ಆಧಾರವಾಗಿಸುವುದು ಬದಲಾಯಿಸುವುದು ತುಂಬ ಕಷ್ಟ ಅಂತ ವಾದವನ್ನು ನೀಡಿದ್ದರು ನೋಡಿ. ಇದರ ಬಗ್ಗೆ ನ್ಯೂಸಲ್ಲಿ ಬಂದಿತ್ತು. ಈಗ ನಾವೇನು ಮಾಡೋಣ ಅಂದರೆ ಸ್ಟ್ಯಾಟಿಕ್ ಜಿಕೆಯಲ್ಲಿ ಭಾರತ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇದೆ ನೋಡಿ. ಸ್ಟ್ಯಾಟಿಕ್ ಜಿಕೆಯಲ್ಲಿ ಏನಿದೆ ಭಾರತೀಯ ಚುನಾವಣಾ ಆಯೋಗ, ಇದಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇದೆ. ಇದಕ್ಕೆ ಸಂಬಂಧಿಸಿದಂಥ ವಿಧಿ ಯಾವುದಂದರೆ 324 ವಿಧಿ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿರಿ. 324ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದಂದರೆ ಭಾರತೀಯ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದೆ. ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂದರೆ 1950 ಜನವರಿ 25ನೇ ತಾರೀಕು ಇದು ಸ್ಥಾಪನೆ ಆಗ್ತದೆ. ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಜನವರಿ 25ನೇ ತಾರೀಕು ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ. ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಣೆ ಮಾಡ್ತಾರೆ ನೋಡ್ರಿ. ಇದರ ಒಂದು ರಚನೆ ಯಾವ ರೀತಿಯಾಗಿರುತ್ತೆ ಅಂದರೆ, ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಇರ್ತಾರೆ, 2 ಉಪ ಆಯುಕ್ತರು ಇರ್ತಾರೆ ನೋಡ್ರಿ. ಮುಖ್ಯ ಚುನಾವಣಾ ಆಯುಕ್ತರು, 2 ಆಯುಕ್ತರು ಇರ್ತಾರೆ. ಇದರ ಒಂದು ಚುನಾವಣಾ ಆಯೋಗದ ಒಂದು ಕಾರ್ಯ ಏನಪ್ಪ ಅಂತಂದರೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸಂಸತ್ತು ಮತ್ತು ರಾಜ್ಯ ವಿಧಾನಸಭಾ ಚುನಾವಣೆಗಳನ್ನು ನಡೆಸ್ತದೆ ನೋಡ್ರಿ. ಇದು ಇಂಪಾರ್ಟೆಂಟ್ ಕೂಡ ಆಗಿದೆ ನೋಡಿ. ರಾಷ್ಟ್ರೀಯ ಒಂದು ಚುನಾವಣಾ ಆಯೋಗದ ಒಂದು ಕಾರ್ಯ ಏನಪ್ಪ ಅಂತಂದರೆ, ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿ, ಸಂಸತ್ತಿನ ಒಂದು ಲೋಕಸಭೆ, ರಾಜ್ಯಸಭೆ, ಅದೇ ರೀತಿಯಾಗಿ ವಿಧಾನಸಭೆ ಚುನಾವಣೆ ಕೂಡ ನಡೆಸ್ತದೆ. ಈ ರೀತಿಯಾಗಿ ಸುದ್ದಿ ಇದೆ. ಇದು ಚೆನ್ನಾಗಿತ್ತಂದರೆ ಲೈಕ್ ಮಾಡಿ ಜಲ್ದಿ.
ಕೊನೆಯದಾಗಿ ಆನ್ಲೈನರ್ಸ್ ಇದ್ದಾವೆ ನೋಡ್ರಿ. ವಂದೇ ಮಾತರಂ ಉತ್ಸವ 150ನೇ ವರ್ಷದ ಆಚರಣೆ ಮಾಡಲಾಗ್ತಿದೆ. ನವೆಂಬರ್ 7, 2025, 2026 ನಡೀತದೆ. ಬಾಹ್ಯಾಕಾಶ ಅಂತ ಕೊಟ್ಟಿದ್ದಾರೆ. ಲೂನಾ 9 ಅನ್ನು ಪತ್ತೆ ಹಚ್ಚಿದ ಅಲ್ಗಾರಿದಮ್ ಹೆಸರು ಏನಂದರೆ ಯೋಲೋ ಏಟಾ. ಕರ್ನಾಟಕ ಆರೋಗ್ಯ. ಮೈಸೂರು ಜಿಲ್ಲೆಯಲ್ಲಿ IMR ದರ 10.5ಕ್ಕೆ ಇಳಿದಿದೆ. ಕೊನೆಯದಾಗಿ ಒಂದು ನಿಯಮ ಇದೆ, ರಾಷ್ಟ್ರೀಯ ಹಾಡು ಬಗ್ಗೆ ಸಂಬಂಧಿಸಿದಂಥ ನಿಯಮ ಇದೆ ನೋಡಿ. ಯಾವುದು ನಿಯಮ ಅಂದರೆ ಏನಂದರೆ, ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಹಾಡು ನುಡಿಸುವಾಗ ಮೊದಲು ವಂದೇ ಮಾತರಂ ಗೀತೆಯನ್ನು ಏನು ಮಾಡಬೇಕು, ನುಡಿಸಬೇಕಾಗ್ತದೆ ನೋಡ್ರಿ. ರಾಷ್ಟ್ರೀಯ ಹಾಡು ಮತ್ತು ರಾಷ್ಟ್ರಗೀತೆಯನ್ನು ಹಾಡುವಾಗ ಕಡ್ಡಾಯವಾಗಿ ವಂದೇ ಮಾತರಂ ಗೀತೆಯನ್ನು ಹಾಡಬೇಕು, ಜೊತೆಗೆ ಎದ್ದು ನಿಲ್ಲಬೇಕು ಅಂತ ಹೇಳಿದರು. ಇವತ್ತಿನ ಒಂದು ಏನಂದರೆ ಪ್ರಮುಖ ಮಾಹಿತಿ ಇವಾಗಿದ್ದು ನೋಡಿ ಫ್ರೆಂಡ್ಸ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ನಮ್ಮ ಒಂದು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಬ್ಯಾಕ್ಗ್ರೌಂಡಲ್ಲಿ ಜಾಸ್ತಿ ಯಾಕೋ ಸೌಂಡ್ ಬರ್ತಾ ಇದ್ದರೆ ನನಗೆ ಸ್ವಲ್ಪ ಸಾರಿ, ಯಾಕಂದರೆ ನಾವು ಸ್ವಲ್ಪ ಬೇರೆ ಕಡೆ ಇದ್ದರಿಂದ ಈ ರೀತಿ ಆಗ್ತಾಯಿದೆ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಇದೇ ಥರ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.